ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್. ನೀವೇನಾದ್ರೂ ಡಿಗ್ರಿಯನ್ನ ಮಾಡ್ಕೊಂಡು PUC ಮಾಡ್ಕೊಂಡು SSLC ಮಾಡ್ಕೊಂಡು ಡಿಪ್ಲೊಮಾಗಳನ್ನ ಮಾಡ್ಕೊಂಡು ಎಲ್ಲೂ ಜಾಬ್ ಸಿಗ್ತಾ ಇಲ್ಲ ಅಂತ ನೀವೇನಾದ್ರೂ ಜಾಬ್ಗೋಸ್ಕರ ಹುಡುಕ್ತಾ ಇದ್ರೆ, ಸೊ ಅಂಥವ್ರಿಗೆ ಇವತ್ತಿನ ಮಾಹಿತಿ ತುಂಬಾನೇ ಉಪಯುಕ್ತವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಎಲ್ಲೂ ಜಾಬ್ ಅನ್ನ ಹುಡುಕುವಂತ ಅಗತ್ಯ ಇಲ್ಲ. ನೀವೇನಾದ್ರೂ ಸ್ವಂತ ಉದ್ಯೋಗವನ್ನ ಪ್ರಾರಂಭಿಸೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ, ಅಂತ ಎಲ್ಲ ನಿರುದ್ಯೋಗವಂತ ಯುವಕ ಯುವತಿಯರು ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರತಕ್ಕಂತಹ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಇವರು ಸಾಕಷ್ಟು ಉದ್ಯಮಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿ, ಯಾವ ಉದ್ಯಮಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಅನ್ನ ಕೊಟ್ಟು, ಆ ಒಂದು ಉದ್ಯಮವನ್ನ ಪ್ರಾರಂಭ ಮಾಡೋದಕ್ಕೆ ಲೋನ್ ಸಹ ಒದಗಿಸಿಕೊಟ್ಟು ಸಂಪೂರ್ಣವಾಗಿ ನಿಮಗೆ ಎಲ್ಲ ತರಹದ ಒಂದು ಸಪೋರ್ಟ್ ಅನ್ನ ಮಾಡ್ತಾರೆ ಸ್ನೇಹಿತರೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ಈ ಒಂದು ಸಿಡಾಕಲ್ಲಿ ಏನೆಲ್ಲ ಸ್ಕೀಮ್ಗಳಿದಾವೆ, ನೀವು ಸ್ವಂತ ಉದ್ಯಮವನ್ನ ಪ್ರಾರಂಭ ಮಾಡೋದೇ ಆದ್ರೆ ಯಾವ ಉದ್ಯಮಗಳನ್ನೆಲ್ಲ ಮಾಡಬಹುದು, ಮತ್ತೆ ಅದಕ್ಕೆ ಏನೆಲ್ಲ ಸಹಾಯಗಳಿದಾವೆ, ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದಿಂದ. ಅಷ್ಟೇ ಅಲ್ಲದೆ ಸೊ ನಿಮಗೆ ಈ ಒಂದು ಉದ್ಯಮಶೀಲತಾ ಯೋಜನೆಗಳನ್ನ ಯಾವ ರೀತಿ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತ ಕೋರ್ಸ್ಗಳು ಯಾವ್ಯಾವ ಇದಾವೆ, ನೀವು ಅದನ್ನ ಹೇಗೆ ಈ ಒಂದು ಸವಲತ್ತುಗಳನ್ನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನಮ್ ಜೊತೆ ಇವತ್ತು ಮೈಸೂರು ಜಿಲ್ಲೆಯ ಜಂಟಿ ನಿರ್ದೇಶಕರಾದಂತಹ ಮಧು ಸರ್ ಅವರು ನಮ್ ಜೊತೆ ಇದ್ದಾರೆ. ನಮ್ಮ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಒಂದು ನಮ್ಮ ಸರ್ಕಾರದ ವತಿಯಿಂದ ವಿಭಾಗೀಯ ಒಂದು ಬೃಹತ್ ಉದ್ಯೋಗ ಮೇಳ ಇವತ್ತು ನಡೆದಿದೆ. ಸೊ ಈ ಒಂದು ಉದ್ಯೋಗ ಮೇಳದಲ್ಲಿ ಸರಿಸುಮಾರು ಹೆಚ್ಚು ಕಡಿಮೆ 60,000 ಅಭ್ಯರ್ಥಿಗಳು ನೋಂದಣಿಯನ್ನ ಮಾಡಿಸಿದ್ದಾರೆ. ಸೊ ಈ ಒಂದು ಈವೆಂಟ್ ನಲ್ಲಿ ನಾವು ಕೂಡ ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ನಡೆಸ್ತಾ ಇರ್ತಕ್ಕಂಥ ಒಂದು ಕರ್ನಾಟಕ ಉದ್ಯಮಶೀಲತಾ ಕೇಂದ್ರ ಸೆಂಟರ್ ಫಾರ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಸಂಸ್ಥೆ, ಇದು ಕೂಡ ನಮ್ಮ ಕೌಶಲ್ಯ ಕರ್ನಾಟಕ ಒಂದು ರೀತಿಯ ಇಲಾಖೆ ವತಿಯಿಂದ ಕೆಲಸ ಮಾಡ್ತಿರತಕ್ಕಂಥ ಸಂಸ್ಥೆ ಆಗಿದೆ. ನಮ್ಮ ಇಲಾಖೆ ವತಿಯಿಂದ ಈ ಯಾರು ನಿರುದ್ಯೋಗಿ ಯುವತಿಯರು ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥ ಒಂದು ಆಸೆಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಸೀಡಾ ಸಂಸ್ಥೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಕೇವಲ ಉದ್ಯೋಗವನ್ನ ಹತ್ತಿ ಹೋಗೋದಲ್ಲ, ಸ್ವಂತ ಉದ್ಯೋಗದಲ್ಲಿ ಕೂಡ ನಮ್ಮ ಯುವತಿಯರು ಆಲೋಚನೆ ಮಾಡಬೇಕು. ಯಾಕೆಂದ್ರೆ ಜೀವನದಲ್ಲಿ ಉತ್ತಮವಾಗಿ ಬದುಕಬೇಕು ಅಂತ ಹೇಳಿದ್ರೆ ನಾವು ಚೆನ್ನಾಗಿ ಉದ್ಯಮವನ್ನು ಮಾಡಬೇಕು. ಹಾಗಾಗಿ ಕೌಶಲ್ಯಾಭಿವೃದ್ಧಿ ಸ್ವಂತ ಉದ್ಯಮದ ಬಗ್ಗೆ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ. ಈ ಒಂದು ಸಂಸ್ಥೆ ವತಿಯಿಂದ ಹಲವಾರು ರೀತಿಯ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ತರಬೇತಿಯಲ್ಲೂ ಕೂಡ ಒಂದೊಂದು ವಿಚಾರಗಳನ್ನು ನಾವು ತಿಳಿಸ್ತಾ ಹೋಗ್ತೀವಿ. ವಿಶೇಷವಾಗಿ 10 ದಿನಗಳ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ತರಬೇತಿಯಲ್ಲಿ ಒಂದು ಉದ್ಯಮ ಅಂದ್ರೆ ಏನು, ಒಬ್ಬ ಉದ್ಯಮಶೀಲ ಅಂದ್ರೆ ಯಾರು, ಆ ಉದ್ಯಮವನ್ನ ಪ್ರಾರಂಭ ಮಾಡೋದು ಹೇಗೆ, ಆ ಉದ್ಯಮವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ವತಿಯಿಂದ ಇರ್ತಕ್ಕಂಥ ಬೇರೆ ಬೇರೆ ಇಲಾಖೆಗಳ ಸೌಲಭ್ಯಗಳು ಯಾವ ರೀತಿ ಸಿಗ್ತಿದೆ, ಮತ್ತೆ ಹಣಕಾಸು ಸೌಲಭ್ಯಗಳು ಯಾವ ರೀತಿ ಸಿಗ್ತಿದೆ, ಮತ್ತೆ ಓವರ್ ಆಲ್ ಒಂದು ಉದ್ಯಮವನ್ನ ಸ್ಥಾಪನೆ ಮಾಡಿಸ್ಕೊಂಡು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮತ್ತು ತರಬೇತಿಯನ್ನ ನಮ್ಮ ಇಲಾಖೆಯಿಂದ ಕೌಶಲ್ಯಾಭಿವೃದ್ಧಿ ಇಲಾಖೆ ನಾವು ತರಬೇತಿಯನ್ನು ಮಾಡ್ತಾ ಇದೀವಿ. ಅದೇ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ನಾವು ನಮ್ಮ ಸಂಸ್ಥೆಯ ಒಂದು ಸ್ಟಾಲ್ ಅನ್ನ ಹಾಕಿ ಸಾಕಷ್ಟು ಜನ ಇವತ್ತು ಬೆಳಗ್ಗೆಯಿಂದ ನಮ್ಮಲ್ಲಿ ಹೋಗಿದ್ದಾರೆ, ಮಾರ್ಗದರ್ಶನ ಮಾಡಿದ್ದೀವಿ. ಸೊ ಸಾಕಷ್ಟು ಜನ ಆಸಕ್ತಿಯನ್ನು ವ್ಯಕ್ತಪಡಿಸಿ ಉದ್ಯಮಗಳ ಸ್ಥಾಪನೆ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ. ಅಂತವರೆಲ್ಲರೂ ಕೂಡ ತರಬೇತಿ ಅನ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಮಾಡ್ತೀವಿ. ಸರ್, ಈಗ ಸಪೋಸ್ ಇದ್ರ ಬಗ್ಗೆ ಏನಾದ್ರು ಈಗ ಯಾವ ಸ್ವಯಂ ಉದ್ಯೋಗ ಅಂತ ಬಂದಾಗ ಯಾವೆಲ್ಲ ಸ್ವಯಂ ಉದ್ಯೋಗಗಳನ್ನ ಮಾಡೋದಕ್ಕೆ ಅವಕಾಶ ಇದೆ ಸರ್ ನಿಮ್ಮ ಈ ಒಂದು ಈ ಸ್ಕೀಮ್ ಅಂಡರ್ ಅಲ್ಲಿ? ಈ ಸ್ಕೀಮ್ ಅಂತ ಹೇಳಿದ್ರೆ ಉದ್ಯೋಗ ಮಾಡ್ಲಿಕ್ಕೆ ಹಲವಾರು ಸ್ಕೀಮ್ಗಳಿದಾವೆ. ಉದ್ಯೋಗ ಅಂತಕ್ಕಂಥ ಬಂದಾಗ ಸ್ವಂತ ಉದ್ಯೋಗ ಅಂತ ಹೇಳಿದಾಗ ಹಲವಾರು ಕ್ಷೇತ್ರಗಳಿದಾವೆ. ಎಕ್ಸಾಂಪಲ್ ನಿಮ್ಮ ಸ್ಕೀಮ್ ಅಂಡರ್ ಅಲ್ಲಿ ಈಗ ಯಾವೆಲ್ಲ ಒಂದು ಸ್ವಯಂ ಉದ್ಯೋಗ ಮಾಡುವಂತಹ ಒಂದು ಯೋಜನೆಗಳಿದಾವೆ? ನಮ್ಮ ವಿಶೇಷವಾಗಿ ನಮ್ಮ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನೆ ಯೋಜನೆ ಅಂತಕ್ಕಂಥದ್ದು PMEGP ಅಂತಕ್ಕಂಥ ಸ್ಕೀಮ್ ಇದೆ. ಹಾಗೆ ಕೃಷಿ ಇಲಾಖೆ ವತಿಯಿಂದ PMFME ಅಂತ ಪ್ರಧಾನಮಂತ್ರಿಗಳ ಇದು ಆಹಾರ ಸಂಸ್ಥೆಗಳ ಉದ್ಯಮ ಅಂತಕ್ಕಂಥದ್ದು ಇದೆ. ಹಾಗೂ ಬ್ಯಾಂಕ್ಗಳ ವತಿಯಿಂದ ಇರ್ತಕ್ಕಂಥ ಮುದ್ರಾ ಯೋಜನೆ ಆಗ್ಬೋದು, ಮತ್ತೆ ಸ್ಟಾರ್ಟ್ಅಪ್ ಅಂತ ಸ್ಟ್ಯಾಂಡ್ ಅಪ್ ಅಂತ ಸ್ಕೀಮ್ಗಳಿದಾವೆ, ಮತ್ತೆ ಕೈಗಾರಿಕಾ ಇಲಾಖೆಯಿಂದ ಸಾಕಷ್ಟು ಸಬ್ಸಿಡಿಯುತ ಆಧಾರ ಸ್ಕೀಮ್ಗಳಿದಾವೆ, ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉದ್ಯೋಗಿನಿ ಅಂತಕ್ಕಂಥ ಒಂದು ಸ್ಕೀಮ್ ಇದೆ. ಹೀಗೆ ಬ್ಯಾಂಕ್ಗಳು ಮತ್ತೆ ಹಲವಾರು ನಿಗಮ ಮಂಡಳಿಗಳಲ್ಲೂ ಕೂಡ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಬರ್ತಕ್ಕಂಥ ಸಾಕಷ್ಟು ಯೋಜನೆಗಳು ಸರ್ಕಾರದ ವತಿಯಿಂದ ಇದಾವೆ. ಸರ್, ಈಗ ಯಾರಾದ್ರೂ
ಸಪೋಸ್ ಸ್ವಂತ ಉದ್ಯೋಗ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇರುವಂತವ್ರು ಈಗ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಈಗ ಹೇಗೆ ಕಾಂಟ್ಯಾಕ್ಟ್ ನಮ್ಮ ಮಾಡ್ತಾರೆ? ಕಚೇರಿ ನಾನೀಗ ಮೈಸೂರು ಜಿಲ್ಲೆಯ ಜಂಟಿ ನಿರ್ದೇಶಕನ ಕೆಲಸವನ್ನು ಮಾಡ್ತಾ ಇದ್ದೀನಿ. ಓಕೆ ನಮ್ಮ ಕಚೇರಿ ಬಂದು ಜಿಲ್ಲಾ ಕೈಗಾರಿಕಾ ಕೇಂದ್ರ ಓಕೆ ಸಯಾಜಿರಾವ್ ರಸ್ತೆ ಸಿಟಿಐ ಬಿಲ್ಡಿಂಗ್ Okay. ಅಪೋಸಿಟ್ ಟು ಕೆಆರ್ ಹಾಸ್ಪಿಟಲ್ ಅಲ್ಲಿ Okay, sir. ಕೆಆರ್ ಹಾಸ್ಪಿಟಲ್ ಅಪೋಸಿಟ್ ನಮ್ಮ ಕಚೇರಿ ಇದೆ. Okay. ಅಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ ನಾನು ಮಧು ಅಂತ ಹೇಳಿ ಜಾಯಿಂಟ್ ಡೈರೆಕ್ಟರ್, Okay. ಮತ್ತೆ ನಮ್ಮ ಟ್ರೈನಿಂಗ್ ಕೋಆರ್ಡಿನೇಟರ್ ಮಿಥುನ್ ಅಂತ ಹೇಳಿ ಇರ್ತಾರೆ, ಮತ್ತೆ ನಮ್ಮ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಿಬ್ಬಂದಿ ವರ್ಗದವರು ಕೂಡ ಇರ್ತಾರೆ. ಅಲ್ಲಿ ಬಂದು ಹೆಸರನ್ನ ನೋಂದಾವಣೆ ಮಾಡಿಕೊಂಡು ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯ್ತು. ನೀವು ಸ್ವಂತ ಉದ್ಯಮವನ್ನ ಪ್ರಾರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಿಡಾಕಲ್ಲಿ ಇರುವಂತ ಎಲ್ಲ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ಮಾಹಿತಿ. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ನ ಕೊಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಹೆಚ್ಚು ಜನರಿಗೆ ಈ ಒಂದು ವಿಷಯವನ್ನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮಂತೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.